ಹಾಯ್ ಹೆಲೋ ನಮಸ್ತೆ. ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಕನ್ನಡ ಟೆಲಿವಿಷನ್ನ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿದೆ. ಸೀಸನ್ 11 ಯಶಸ್ವಿಯಾಗಿ ಮುಗಿದ ನಂತರ ಎಲ್ಲರ ಗಮನವೀಗ ಬಿಗ್ ಬಾಸ್ ಸೀಸನ್ 12ರ ಕಡೆಗೆ ತಿರುಗಿದೆ. ಈ ಬಾರಿ ನಿರೂಪಣೆ ಯಾರು ಮಾಡ್ತಾರೆ ಅನ್ನೋದರ ಜೊತೆಗೆ ದೊಡ್ಡಮನೆಗೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಬಂದರೆ ಚೆನ್ನಾಗಿರುತ್ತೆ ಅಥವಾ ಬರ್ತಾರೆ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಯಾಗ್ತಿದೆ. ಪ್ರತಿ ಬಾರಿಯೂ ಇನ್ನೇನು ಬಿಗ್ ಬಾಸ್ ಶುರುವಾಗಲಿದೆ, ತೆರೆಮರೆಯಲ್ಲಿ ತಯಾರಿ ನಡೀತಾ ಇದೆ ಅಂದ ತಕ್ಷಣ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗ್ತಾರೆ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗೋದು ಸಹಜ. ಅದರಂತೆ ಈ ಬಾರಿ ಬಿಗ್ ಬಾಸ್ಗೆ ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಮತ್ತು ಟ್ರಾವೆಲ್ ಬ್ಲಾಗರ್ ಆಗಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರೋ ಡಾಕ್ಟರ್ ಬ್ರೋ ಭಾಗವಹಿಸಬೇಕು ಅನ್ನೋದು ಅವರ ಅಭಿಮಾನಿಗಳ ಅಭಿಪ್ರಾಯ. ಇತ್ತೀಚೆಗೆ ಯೂಟ್ಯೂಬರ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡವರನ್ನ ಆಯ್ಕೆ ಮಾಡುವುದು ಬಿಗ್ ಬಾಸ್ ಕನ್ನಡದ ಒಂದು ಟ್ರೆಂಡ್ ಆಗಿರೋದ್ರಿಂದ ಡಾಕ್ಟರ್ ಬ್ರೋ ಅವರಂತಹ ಜನಪ್ರಿಯ ವ್ಲಾಗರ್ ಅನ್ನ ಆಯ್ಕೆ ಮಾಡುವ ಸಾಧ್ಯತೆ ಇರಬಹುದು ಅಂತ ಹೇಳಲಾಗ್ತಿದೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಡಾಕ್ಟರ್ ಬ್ರೋ ಭಾಗವಹಿಸೋ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರು ಸ್ಪರ್ಧಿಗಳ ಪಟ್ಟಿಯಲ್ಲಿ ಕೇಳಿಬರ್ತಾ ಇದೆ. ಡಾಕ್ಟರ್ ಬ್ರೋ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ್ರೆ ಕಾರ್ಯಕ್ರಮದ TRPಗೆ ಕೊರತೆ ಇಲ್ಲ. ಯಾಕಂದ್ರೆ ಡಾಕ್ಟರ್ ಬ್ರೋ ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹಾಸ್ಯಮಯ ಮತ್ತು ತಮ್ಮ ಸರಳ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಯುವಕರನ್ನ ತಮ್ಮ ಶೈಲಿಯಿಂದ ಆಕರ್ಷಿಸಿರೋ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೆಚ್ಚಿನ ಯುವ ಪ್ರೇಕ್ಷಕರನ್ನ ಸೆಳೆಯಬಹುದು. ಡಾಕ್ಟರ್ ಬ್ರೋ ತಮ್ಮ ನೇರವಾದ ಮಾತುಗಾರಿಕೆಯಿಂದ ಒಂದಷ್ಟು ವಿವಾದಾತ್ಮಕ ಕ್ಷಣಗಳನ್ನು ಸೃಷ್ಟಿಸಬಹುದು. ಆದರೆ ಈ ಹಿಂದೆ ಬಿಗ್ ಬಾಸ್ಗೆ ನಾನು ಹೋಗಲ್ಲ, 3 ತಿಂಗಳು ಒಂದೇ ಮನೆಯಲ್ಲಿ ಇರೋಕೆ ಆಗಲ್ಲ ಅಂತ ಡಾಕ್ಟರ್ ಬ್ರೋ ಹೇಳ್ಕೊಂಡಿದ್ರು. ಸೀಸನ್ 12ರ ಸ್ಪರ್ಧಿಗಳ ಕುರಿತು ಇನ್ನೂ ಯಾವುದೇ ಅಧಿಕೃತ ಪಟ್ಟಿ ಬಿಡುಗಡೆಯಾಗಿಲ್ಲ. ಆದರೆ ಕೆಲವು ಸಂಭಾವ್ಯ ಹೆಸರುಗಳು, ಉದಾಹರಣೆಗೆ ಗಿಲ್ಲಿ ನಟ, ಮಡೆನೂರ್ ಮನು ಸೇರಿದಂತೆ ಮತ್ತಷ್ಟು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿವೆ.